students. Last class we will studied about the types of epithelium cells, right? In that we are studied the squamous epithelial cells, columnar epithelial cells, cuboidal cells, right? The squamous epithelium cells mainly in that simple epithelium cells, in the sense they are only single layered cell, right? And in that also the types also they are covering surface. They are only a purpose of single layered and functioning a various in the excretion, absorption, secretion, and some are helps for in a protective purpose, right? And today class the remaining types, okay? The first types which will the next one is the fourth type of epithelial type, okay? Simple epithelium type. In that ciliated epithelium, the name only indicate they are ciliated, the cells which are covered or which are having a cilia, hair-like structures, right? And in that they are mainly modified by, modified in the sense they are formed. Every form agirtari one cell dinda ಏನಾಗಿರ್ತೋ modify ಆಗಿರ್ತೋ. Okay, modification ಅಂದ್ರೆ ಈ cuboidal cells ಮತ್ತೆ columnar cells ಇದನ್ನ ಏನಾಗ್ತಾವ್ರಿ ciliated epithelial cells ಆಗ್ತಾವ. ನಾವು ನಿನ್ನೆ ಪಿಕ್ಚರ್ ಒಳಗೆ ನೋಡಿದ್ವಿ cuboidal cell ಹಿಂಗಿರುತ್ತಾ. ಇದ cuboidal cells ಫ್ರೀ ಸರ್ಫೇಸ್ ಒಳಗೆ ಏನಾಗ್ತದ್ರಿ ಇಲ್ಲಿ ciliated cells ಏನಾಗ್ತಾವ ಫಾರ್ಮ್ ಆಗ್ತಾವ. ದಟ್ ಈಸ್ ವಿ ಕಾಲ್ಡ್ ಆಸ್ ciliated epithelium cells ಅಂತ ಕರೀತೇವೆ. Okay, in next point is cell bears cilia. Cilia in the sense hair-like structure. There's free surface. ಹೇಳಿದ್ರೆ ವ್ಯಾಲ್ಯೂ ಫ್ರೀ ಸರ್ಫೇಸ್ ಒಳಗೆ ಏನಾಗಿರುತ್ತಪ್ಪ cilia formation ಆಗಿರುತ್ತಾ ಅಂತ ಸೆಲ್ಸ್ ನಾವು ಏನಂತ ಹೇಳ್ತೀವಿ ciliated epithelium. ಮತ್ತೆ ಇಂಥ ಸೆಲ್ಸ್ ಗಳು ಎಲ್ಲಿ ಯೂಸ್ ಆಗ್ತಾವ ಇನ್ನೊಂದು ತಿಳ್ಕೊಳ್ಳಿ. Where that cell is present, there is requirement is there. ಅಂದ್ರ ಯಾವ ಸೆಲ್ ಎಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗನ್ ಒಳಗೆ ಪ್ರೆಸೆಂಟ್ ಇರುತ್ತಲ್ಲ, ಯಾಕೆ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದ್ರ ದೇ ಹ್ಯಾವ್ ಟು ಫಂಕ್ಷನ್ ಆ ಸರ್ಫೇಸ್ ಒಳಗೆ. ಫಾರ್ ಎಕ್ಸಾಂಪಲ್ ಈ ಕ್ಯೂಬಾಯ್ಡಲ್ ಸೆಲ್ಸ್ ಇರ್ತಾವ್ರಿ ಬ್ರಾಂಕಿಯಲ್ಸ್ ಅಂಡ್ ಫಾಲಿಪಿಯನ್ ಟ್ಯೂಬ್ಸ್. ಬ್ರಾಂಕಿಯಲ್ಸ್ ಅಂತಂದ್ರೆ ಇಲ್ಲಿ ಶ್ವಾಸಕೋಶ ಅಂತಿರಲ್ಲ ನೀವು, ಆ ಶ್ವಾಸಕೋಶದ ಬ್ರಾಂಕಿಯಲ್ಸ್ ಅಂದ್ರೆ ನಾಳಗಳು ಇರ್ತಲ್ಲ, ಅಲ್ಲಿ ಏನಾಗಿರುತ್ತಿದ ciliated cells ಪ್ರೆಸೆಂಟ್ ಇರುತ್ತಾ ಅಂತ ಹೇಳ್ತಾರ. ಮತ್ತೆ ಫಾಲಿಪಿಯನ್ ಟ್ಯೂಬ್ ಅಂತಂದ್ರೆ ಗರ್ಭಾಶಯದ ಕಡೆ ನಾಳಗಳು ಇರ್ತಾವಲ್ಲ, ಆ ಗರ್ಭಾಶಯದ ನಾಳಕ್ಕೆ ನಾವೇನಂತ ಕರಿತೀವಿ ಫಾಲಿಪಿಯನ್ ಟ್ಯೂಬ್ಸ್. ಇವು ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ ಅಂತಂದ್ರ ಹೆಲ್ಪ್ಸ್ ಫಾರ್ ಮ್ಯೂಕಸ್ ಸಿಕ್ರಿಷನ್. ಇದು ಬ್ರಾಂಕಿಯಲ್ಸ್ ಅಂದ್ರೆ ಈಗ ನಮ್ಮ ನೋಸಲ್ ಒಳಗೆ ಇಲ್ಲಿ ಹೇರ್ಸ್ ಲೈಕ್ ಸ್ಟ್ರಕ್ಚರ್ಸ್ ಇದಾವ್ರಿ, ದಟ್ ಈಸ್ ಒನ್ ಟೈಪ್ ಆಫ್ ಎಪಿಥೆಲಿಯಲ್ ಸೆಲ್. ಓಕೆ, ಇನ್ ಫಾಲಿಪಿಯನ್ ಟ್ಯೂಬ್ಸ್ ಒಳಗೆ ಏನಿರ್ತಾವ, ಇದೊಂದು ಗರ್ಭಾಶಯ ನಾವು ತಗೊಂಡ್ರೆ ಇಲ್ಲಿ ಏನಾಗಿರ್ತಾವ ಫಾಲಿಪಿಯನ್ ಟ್ಯೂಬ್ಸ್ ಒಳಗೆ ಏನಿರ್ತಾವ simple ciliated cells ಇರ್ತಾವ. what they functioned as, they helps for movement. the ಅಂಡಾಶಯ ಅಂತಿರಲ್ಲ ಅಂಡಾಣು, ಆ ಅಂಡಾಣು ಇಲ್ಲಿಂದ ಏನಾಗಬೇಕು ಇಲ್ಲಿಂದ ಮೂವ್ ಆಗೋ ಸಲುವಾಗಿ ಏನ್ ಮಾಡ್ತಾವೆ ಸಿಲಿಯಾ ಏನ್ ಮಾಡ್ತಾವ ನಮ್ಗ ಹೆಲ್ಪ್ ಮಾಡ್ತಾವು. ಅರ್ಥಾಯ್ತು? ಹಂಗ ಈ ಮ್ಯೂಕಸ್ ಮೂವ್ಮೆಂಟ್ ಗೆ ಅಥವಾ ಒಂದು ಪಾರ್ಟಿಕಲ್ ಮೂವ್ಮೆಂಟ್ ಗೆ ಏನ್ ಮಾಡ್ತಿದ್ದ ಹೆಲ್ಪ್ ಮಾಡುತ್ತಾ. but the main function ನೋಡಿ ಹಂಗೈತಿ, helps for move the particles or mucus in a specific direction. for example the mucus formation ಅಥವಾ ಈ ಫಾಲಿಪಿಯನ್ ನೋಡಿ ಈ ಅಂಡಾಶಯ ಹೇಗಾಗಬೇಕು ಹಿಂಗ ಮೂವ್ಮೆಂಟ್ ಆಗಬೇಕು at a particular direction. ಇಲ್ಲಿ ಓವರಿ ಅಂಡಾಶಯ ಇರ್ತದೆ, ಇಲ್ಲಿಂದ ಏನಾಗಬೇಕು ಓವರಿ ಇಲ್ಲಿಗೆ ಬರಬೇಕು ಓವಾ, ಅದಕ್ಕೆ ಏನಾಗುತ್ತಾ ಪರ್ಟಿಕ್ಯುಲರ್ ಡೈರೆಕ್ಷನ್ ಏನಾಗುತ್ತವ ಮೂವ್ಮೆಂಟ್ ಗೆ ಏನಾಗುತ್ತಾ ಹೆಲ್ಪ್ ಆಗುತ್ತಾ. ಯಾವ್ದು ಹೆಲ್ಪ್ಸ್ ದಿ ciliated epithelium. then ಕೊಳಿದ್ರಿ ciliated epithelium cells are nothing but these are the epithelial cells which are modified from cuboidal and columnar cells. okay, ಆಮೇಲೆ columnar and cuboidal free surface ಒಳಗೆ ಇರುತ್ತೆ cilia is present. and where it found in bronchioles and fallopian tubes. and what is those functions which are helps for the movement of a particle or mucus at a particular direction. ಒಂದೇ ಡೈರೆಕ್ಷನ್, ಯಾವ ಡೈರೆಕ್ಷನ್ ಹೋಗ್ಬೇಕಲ್ಲ ಅದರ ಡೈರೆಕ್ಷನ್ ಏನ್ ಮಾಡ್ತಾವ ಮೂವ್ಮೆಂಟ್ ಆಗಕ್ಕೆ ಏನ್ ಮಾಡ್ತಾವ್ರಿ ಹೆಲ್ಪ್ ಮಾಡ್ತಾವ. ಓಕೆ, ಲಾಸ್ಟ್ ಟೈಪ್ ಈಸ್ ಗ್ಲ್ಯಾಂಡುಲಾರ್ ಎಪಿಥೆಲಿಯಂ. ವಾಟ್ ಈಸ್ ದಿಸ್ ಗ್ಲ್ಯಾಂಡುಲಾರ್? ಗ್ಲ್ಯಾಂಡ್ ಸೆಲ್ಸ್. ಗ್ಲ್ಯಾಂಡ್ ಅಂತಂದ್ರೆ ಗ್ರಂಥಿಗಳು. ಓಕೆ, ಗ್ರಂಥಿಯ ಜೀವಕೋಶಕ್ಕೆ ನಾವೇನಂತ ಅಂತ ಗ್ರಂಥಿಗಳ ಜೀವಕೋಶಗಳು ಕೂಡ್ಕೊಂಡು ಏನಾಗಿರ್ತಾವ ಇಲ್ಲಿ ಗ್ಲ್ಯಾಂಡುಲಾರ್ ಟಿಶ್ಯೂಸ್ ಆಗಿರ್ತಾವ. ಓಕೆ, ಅಂಡ್ ಗ್ಲ್ಯಾಂಡುಲಾರ್ ಎಪಿಥೆಲಿಯಂ ಒಳಗೆ
modification of cuboid ಮತ್ತು columnar epithelial cells ಇಂದನ ಫಾರ್ಮೇಷನ್ ಆಗಿತ್ತು. ಮತ್ತೆ ಇದರೊಳಗೆ ಏನಾದ್ರು 2 types of cells ಅಂತ. ಇದು mainly it is specialized for what? For a secretion, enzyme secretion, hormone secretion. ಇಂತ secretion purpose ಗೆ ಏನಾಗ್ತಾವೆ glandular cells ಏನಂತ ಹೇಳ್ತೀವಿ. ಗ್ರಂಥಿ ಕೆಲಸ ಏನ್ರಿ secrete ಮಾಡುತ್ತಾ. ಅದೇ ರೀತಿ ಇದರೊಳಗೆ 2 types of ಏನ್ ಬರ್ತಾವ glands ಬರ್ತಾವ. Simple glands, multicellular glands. Simple glands ಅಂತಂದ್ರೆ ಇರ್ತಾವೆ they are unicellular or isolated cell. Iso means same type of cells irtav. Okay, and you almost ಎಲ್ಲಿ present irtavri alimentary canal. Alimentary canal ಅಂತಂದ್ರೆ ಏನು digestive system ಅನ್ನನಾಳ ಅಂತಿರಲ್ಲ ಆ canal ಗೆ ಏನಂತಿರವ ಆ canal side ಏನಾಗಿರ್ತಾವ ನಮ್ಮ simple glands ಏನಾಗಿರ್ತಾವ found ಇರ್ತಾವ. Okay, which is helps for mucus secretion ಗೆ ಇರಬಹುದು ಅಥವಾ HCl secretions ಗೆ ಇರಬಹುದು. These are the cells. Okay, in multi means ಅಂದ್ರೆ ಬಹುಕೋಶೀಯ ಅಂತಂದ್ರೆ ಏನಾಗಿರುತ್ತೆ they consist of a cluster cells. Okay, they are formed in a cluster of cells. Okay, cluster ಅಂತಂದ್ರೆ group of cells ಇರ್ತಾವ. Okay, as in salivary gland. Salivary ಲಾಲಾರಸ ಅಂತಿರಲ್ಲ ನಾವು ಬಾಯಿಯೊಳಗೆ ಇರುತ್ತಲ್ರಿ that is salivary glands ಏನಾಗಿರುತ್ತಾ it will be secrete some salivary fluid. Okay, in next ಇದ್ರೊಳಗೆ ಮತ್ತೇನ್ ಬರ್ತಾವ್ರಿ endocrine exocrine ನಿರ್ನಾಳ ಗ್ರಂಥಿಗಳು ಅಂತ ಇರ್ತಾವಲ್ಲ ಆ ಗ್ರಂಥಿಗಳು ಬರ್ತಾವ ಅದನ್ನ that glandular epithelium only also consists the 2 types of glands. Okay, what are those? Exocrine gland and endocrine gland. ನಾವು ಗ್ರಂಥಿಗಳು ಅಂತಿರಲ್ಲ ಓಕೆ ನಿರ್ನಾಳ ಗ್ರಂಥಿಗಳು ನಾಳ ಗ್ರಂಥಿಗಳು ಅಂತ ಕರಿತೀವಲ್ಲ ನಾಳ ಗ್ರಂಥಿಗಳು ಅಂದ್ರೆ ಎಕ್ಸೋಕ್ರೈನ್ ಅಂತಂದ್ರ ದೇ ಹ್ಯಾವ್ ದಿ ಡಕ್ಟ್ಸ್ ನಾಳಗಳ ಮೂಲಕ ಏನ್ ಮಾಡ್ತಾವು ಸಿಕ್ರೀಷನ್ಸ್ ಮಾಡ್ತಾವ ದ ಸಿಕ್ರಿಟರಿ ಪ್ರಾಡಕ್ಟ್ ಟ್ರಾನ್ಸ್ಪೋರ್ಟ್ ಬೈ ದ ಡಕ್ಟ್ಸ್ ಆ ನಾಳಗಳಿಂದನೇ ಏನಾಗ್ತೈತಿ ಸಿಕ್ರೀಷನ್ ಏನಾರ ಸಿಕ್ರೀಷನ್ ಮಾಡ್ಬೇಕಾ ಸಿಕ್ರೀಷನ್ ಎದರಿಂದ ಆಗೈತ್ರಿ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ ಮ್ಯೂಕಸ್ ಸಿಕ್ರೀಷನ್ ಇರ್ಬೋದು ಸಲೈವಾ ಇಯರ್ ವ್ಯಾಕ್ಸ್ and milk and digestive enzymes. Digestive enzymes ಅಂತಂದ್ರೆ ಯಾವ್ರಿ amylase, protease, pepsin, trypsin, lipase ಇವೆಲ್ಲ ಎಂಜೈಮ್ಸ್ ಗಳು ಏನಾಗ್ತಾವ್ರಿ ಡೈರೆಕ್ಟ್ ಡಕ್ಟ್ ಥ್ರೂ ನ ಏನಾಗ್ತಾವು ಸ್ಟಮಕ್ ಗೆ ಏನಾಗ್ತಾವ ಎಂಟ್ರಿ ಆಗ್ತಾವ ಸ್ಟಮಕ್ ಗೆ ಅಥವಾ ಇಂಟೆಸ್ಟೈನ್ ಗೆ ಆಗ್ತಾವ ಓಕೆ ಬಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರೆ ನಿರ್ನಾಳ ಗ್ರಂಥಿಗಳು ದೇ ಡು ನಾಟ್ ಹ್ಯಾವ್ ಎನಿ ಡಕ್ಟ್ ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು ductless glands ಅಂತ ಕರೀತೀವಿ ಓಕೆ and these ductless glands ಅಂತ ಎದಕ್ಕೆ ಕರಿತೀವಿ ಅಂತಂದ್ರ the secretory product ಏನಾಗಿರುತ್ತಾ ಡೈರೆಕ್ಟ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತಾ ಬ್ಲಡ್ ಒಳಗ ಪ್ರೊಡ್ಯೂಸ್ ಆಗುತ್ತಾ ಬಟ್ ಹಿಯರ್ ಇಟ್ secretory product ಎಲ್ಲಿ ಪ್ರೊಡ್ಯೂಸ್ ಆಗುತ್ತ್ರಿ ducts ಒಳಗ ಪ್ರೊಡ್ಯೂಸ್ ಆಗುತ್ತಾ here it will be into blood only okay they do not have any ducts here they have a ducts okay ಆಮೇಲೆ ಏನಾಗ್ತದೆ ಅದಕ್ಕೆ ಎಕ್ಸಾಂಪಲ್ ಯಾವ್ದ್ರಿ ಹಾರ್ಮೋನ್ಸ್ ಅಂತಂದ್ರೆ ಥೈರಾಕ್ಸಿನ್ ಇರಬಹುದು ಅಡ್ರಿನಲ್ ಗ್ಲ್ಯಾಂಡ್ ನಿಂದ ಸಿಕ್ರೇಷನ್ ಅಡ್ರಿನಾಲಿನ್ ಇರಬಹುದು ಆಮೇಲೆ ನೆಕ್ಸ್ಟ್ ಟೆಸ್ಟೋಸ್ಟೆರಾನ್ ಇಸೋಸ್ಟೆರಾನ್ ಪ್ರೊಜೆಸ್ಟೆರಾನ್ and oxytocin these all hormones which are the endocrinal glands okay at the last we will be studied at the main epithelial simple epithelium at the next after the next type is simple epithelium next is compound epithelium okay at the last we will study the what are the types of simple epithelium right and second type is a compound epithelium this compound epithelium is nothing but compound means they consist more than one layer in simple epithelium cells they are single layer right here this is a compound epithelium means they are consist more than one layer of cells okay and next they are limited role in the sense they are not functioning as helps for in absorption and secretion in epithelial cells the most of cells which are helps for the absorption and secretion ಹೌದಿಲ್ರಿ at the last ನಾವು epithelium type ನೋಡಿದಾಗ ಆಲ್ಮೋಸ್ಟ್ ಅದರದು ಫಂಕ್ಷನ್ ಏನಿತ್ರಿ ಅಬ್ಸಾರ್ಪ್ಷನ್ ಮಾಡ್ತಿದ್ದು ಸಿಕ್ರೇಷನ್ ಮಾಡ್ತಿದ್ದು ಬಟ್ ಹಿಯರ್ ಇಟ್ ಈಸ್ ಅ ಲಿಮಿಟೆಡ್ ರೋಲ್ ಅಂತಂದ್ರ ನಾವು ಕಮ್ಮಿ ಪ್ರಮಾಣದಾಗ ಏನ್ ಮಾಡ್ತೀವಿ ಅಬ್ಸಾರ್ಪ್ಷನ್ ಸಿಕ್ರೇಷನ್ ಮಾಡ್ತೀವಿ ದೇರ್ ಇಸ್ ದ ಮೇನ್ ಫಂಕ್ಷನ್ ಈಸ್ helps for
provide the protection. The main function ಏನ್ರಿ helps in the protection purpose. Protection of what? Protection ಅಂದ್ರೆ ಎದ್ರ against protection ಮಾಡತ್ರಿ? Chemical against and some mechanical stress against. Chemical against ಅಂತಂದ್ರೆ if ಏನಾರ chemical which will affect the skin or buccal cavity. Okay, in that ಏನ್ ಮಾಡತ್ರಿ ಅದ help ಮಾಡತ್ತ ಅದನ್ನ protection ಮಾಡಕ. Okay, mainly ಎಲ್ಲಿ ಇರ್ತಾವ್ರಿ ಇವ compound epithelial cells ಅಂತಂದ್ರ they are surface of skin, moist surface of buccal cavity ಅಂತಂದ್ರೆ ಇದು mouth ದ cavity ಇದಲ್ಲ ಇದೇನು surrounded ನಾವು ಕಾಣಿಸ್ತೀವಲ್ಲ that is buccal cavity. That buccal cavity ಒಳಗೆ present ಇರುತ್ತೆ and inner lining of duct. Duct ನಾವು ಈಗ ನಾಳಗಳು ಏನು ಸ್ಟಡಿ ಮಾಡಿದ್ರಲ್ಲ glands, ಆ glands ದ inner layer ಅಂತಂದ್ರೆ ಇದು duct ಇತ್ತಂದ್ರ ಈ ಸೈಡ್ ಲೇಯರ್ ಒಳಗೆ ಏನಾಗಿರುತ್ತೆ ನಮಗೆ ಕಾಂಪೌಂಡ್ ಎಪಿಥೆಲಿಯಲ್ ಸೆಲ್ಸ್ ಏನಾಗ್ತದೆ ನಮಗೆ ಫಾರ್ಮ್ ಆಗ್ತದೆ. ಓಕೆ, ಅಂಡ್ ನೆಕ್ಸ್ಟ್ ದ salivary glands, duct of salivary glands. ಮೌತ್ ಒಳಗೆ ಲಾಲಾರಸ ಗ್ರಂಥಿ ಇರ್ತದಲ್ಲ ಅದರದ ಲೈನಿಂಗ್ ಇನ್ನರ್ ಲೈನಿಂಗ್ ಒಳಗೆ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಮತ್ತು ಪ್ಯಾಂಕ್ರಿಯಾಟಿಕ್ ಡಕ್ಟ್, ಮೆದೋಜೀರಕ ಗ್ರಂಥಿ ಅಂತ ಕರಿತೀವಲ್ಲ ದಟ್ ಮೆದೋಜೀರಕ ಗ್ರಂಥಿ ಇನ್ನರ್ ಲೈನಿಂಗ್ ಒಳಗೆ ಏನಾಗಿರ್ತಾವ ದಿಸ್ ಕಾಂಪೌಂಡ್ ಎಪಿಥೆಲಿಯಲ್ ಸೆಲ್ಸ್ ನಾವೇನ್ ಮಾಡ್ತೀವಿ ಫೌಂಡ್ ಆಗ್ತಂದ್ರೆ ನಮಗೆ ಅಲ್ಲಿ ಸಿಗ್ತಾವ ಈ ಟೈಪ್ ಆಫ್ ಸೆಲ್ಸ್. ಓಕೆ, ಅಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವೇನ್ ನೋಡಿದ್ವಿ ಮೇನ್ ಟೈಪ್ಸ್ ಆಫ್ ಸಿಂಪಲ್ ಎಪಿಥೆಲಿಯಂ ಸೆಲ್ಸ್ ಅಂಡ್ ನೆಕ್ಸ್ಟ್ the main compound epithelium cells, right? And these compound epithelium cells, it is the next type of epithelial cells, right? In the compound epithelium cells they are more than one layered cell and it is limited role in the absorption and secretion, and the main function is protection against chemical and mechanical stress. Okay, ಮೆಕ್ಯಾನಿಕಲ್ ಅಂತಂದ್ರೆ ನಾವು ಹೊರಗಿನ ಏನು ಸ್ಟ್ರೆಸ್ ಒಳಗೆ ಹೋದ್ರೆ ಅದರ ಒತ್ತಡವನ್ನ ತಡೆಗಟ್ಟಲಕ್ಕೆ ಏನಾಗುತ್ತಿದೆ ಹೆಲ್ಪ್ ಮಾಡುತ್ತಾ ಅಂತ. ನೆಕ್ಸ್ಟ್ ಇದು ಎಲ್ಲೆಲ್ಲಿ ಪ್ರೆಸೆಂಟ್ ಇರ್ತಾವ ಸರ್ಫೇಸ್ ಆಫ್ ಸ್ಕಿನ್ ಮೇಲೆ ಮತ್ತೆ ಲೈನಿಂಗ್ ಆಫ್ ಬಕಲ್ ಕ್ಯಾವಿಟಿ ಅಂಡ್ salivary glands and pancreatic ducts. Okay, in next ಏನ್ ಮಾಡೋಣ್ರಿ the next type epithelial, the main tissue animal tissue ಒಳಗೆ epithelium cell ಬಗ್ಗೆ ಕಲ್ತೀವ್ರಿ ಈಗ. in next connective tissue ಬಗ್ಗೆ next class ಅಲ್ಲಿ ಸ್ಟಡಿ ಮಾಡುವ. if you have any doubts please comment. Okay, thanks.